ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಕೃಷ್ಣನು ಅರ್ಜುನನಿಗೆ ಸೈಂಧವನ ತಲೆಯನ್ನು ಭೂಮಿಯಲ್ಲಿ ಕೆಡವಬಾರದು ಎಂಬುದಕ್ಕೆ ಕಾರಣವನ್ನು ತಿಳಿಸಿದುದು. ಕೃಷ್ಣನ ಮಾತಿನ ಮೇಲೆ ಅರ್ಜುನನು ಸ್ಯಮಂತ ಪಂಚಕದಲ್ಲಿ ಸಂಧ್ಯೋಪಾಸನೆಯನ್ನು ಮಾಡುತ್ತಿದ್ದ ವೃದ್ಧ ಕ್ಷತ್ರನ ತೊಡೆಯ ಮೇಲೆ ಆ ತಲೆಯನ್ನು ಕೆಡಹಿದುದು. ವೃದ್ಧ ಕ್ಷತ್ರನು ಮೇಲೆದ್ದು ನಿಂತಾಗ ಅವನ ತೊಡೆಯಿಂದ ಆ ರುಂಡವು ನೆಲಕ್ಕೆ ಬಿದ್ದೊಡನೆ ಆ ವೃದ್ಧ ಕ್ಷತ್ರನ ಶಿರಸ್ಸು ಭೇದಿಸಿ ಹೋದುದು ಎಂಬ 148ನೆಯ ಅಧ್ಯಾಯಕ್ಕೆ ಸ್ವಾಗತ. ಮಹಾರಾಜ ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು. ಇಷ್ಟರಲ್ಲಿ ಸೂರ್ಯನು ಅಸ್ತಗಿರಿಗೆ ಬೇಗ ಬೇಗನೆ ಸಾಗುತ್ತಿದ್ದನು. ಆಗ ಕೃಷ್ಣನು ಸಂದೇಹಗ್ರಸ್ತನಾದ ಅರ್ಜುನನನ್ನು ಕುರಿತು, ಅರ್ಜುನ, ಆ ಸೈಂಧವನ ತಲೆಯನ್ನು ನೆಲಕ್ಕೆ ಕೆಡಹಬಾರದು ಎಂಬುದಕ್ಕೆ ಕಾರಣವನ್ನು ಸೂಕ್ಷ್ಮವಾಗಿ ಹೇಳುವೆನು ಕೇಳು. ಈ ಸೈಂಧವನಿಗೆ ವೃದ್ಧಕ್ಷತ್ರನೆಂಬುವನು ಜನಕನು. ಅವನು ಘೋರ ತಪಸ್ಸನ್ನು ಮಾಡಿ ಈ ಜಯದ್ರಥನನ್ನು ಪಡೆದನು. ಪುತ್ರನನ್ನು ಪಡೆದ ಕಾಲದಲ್ಲಿ ಅವನಿಗೆ ಒಂದು ಅಶರೀರ ವಾಕ್ಕು ಕೇಳಿಸಿತು. ಓ ರಾಜೇಂದ್ರ, ಈ ನಿನ್ನ ಮಗನು ಕುಲಶೀಲ ಧರ್ಮಾದಿಗಳಿಂದ ಉಭಯ ಕುಲಕ್ಕೂ ಸಮ್ಮತನಾಗಿ ಲೋಕದಲ್ಲಿ ಪ್ರಸಿದ್ಧನಾಗುವನು. ಆದರೆ ಕ್ಷತ್ರಿಯ ಶ್ರೇಷ್ಠನು ಯಾವಾಗಲೂ ಶೂರರಿಂದ ಸತ್ಕೃತನು ಆದ ವೀರನೊಬ್ಬನು ಇವನ ತಲೆಯನ್ನು ಕಡಿಯುವನು ಎಂದಿತು. ಈ ಮಾತನ್ನು ಕೇಳಿ ಆ ಸಿಂಧುರಾಜನು ತನ್ನ ಪುತ್ರನಲ್ಲಿರುವ ಸ್ನೇಹದಿಂದ ಮನಸ್ಸಿನಲ್ಲಿ ಕೊರಗುತ್ತಾ ತನ್ನನ್ನು ಸುತ್ತಿದ್ದ ಎಲ್ಲ ಬಂಧುಗಳನ್ನು ನೋಡಿ, ಎಲೈ, ಭಯಂಕರವಾದ ಈ ಅಶರೀರ ವಾಕ್ಕನ್ನು ಕೇಳಿದಿರಲ್ಲವೇ? ಇರಲಿ, ನನ್ನ ಮಗನ ತಲೆಯನ್ನು ಯಾವನು ನೆಲದ ಮೇಲೆ ಕೆಡಹುವನೋ ಆಗಲೇ ಅವನ ತಲೆಯು ಶತಖಂಡವಾಗಿ ಭೇದಿಸಿ ಹೋಗಬೇಕು. ನಾನು ಇದುವರೆಗೆ ಸಾಧಿಸಿದ ಇಂದ್ರಿಯ ಜಯಕ್ಕಾಗಲಿ ತಪಸ್ಸಿಗಾಗಲಿ ಏನಾದರೂ ಫಲವಿದ್ದ ಪಕ್ಷದಲ್ಲಿ ಅದು ಹೀಗೆಯೇ ತಪ್ಪದೆ ನಡೆಯಲಿ ಎಂದನು. ಹೀಗೆಂದು ಶಾಪವನ್ನು ಕೊಟ್ಟು ವೃದ್ಧ ಕ್ಷತ್ರನು ತನ್ನ ಮಗನಾದ ಜಯದ್ರಥನನ್ನು ರಾಜ್ಯದಲ್ಲಿರಿಸಿ ಕಾಡಿಗೆ ಹೋಗಿ ತಪಸ್ಸನ್ನು ಮಾಡುತ್ತಿರುವನು. ಈಗ ಅವನು ಸಮಂತ ಪಂಚಕದಿಂದ ಹೊರಗೆ ಇತರರಿಗೆ ದುಸ್ತರವಾದ ತಪಸ್ಸಿನಲ್ಲಿರುವನು. ಆದುದರಿಂದ ಈಗಲೇ ನೀನು ಆ ಜಯದ್ರಥನ ತಲೆಯನ್ನು ನಿನ್ನ ಅದ್ಭುತ ಶಕ್ತಿಯುಳ್ಳ ದಿವ್ಯಾಸ್ತ್ರ ಪ್ರಭಾವದಿಂದ ತಪಸ್ಸಿನಲ್ಲಿರುವ ಆ ವೃದ್ಧ ಕ್ಷತ್ರನ ತೊಡೆಯ ಮೇಲೆ ಕೆಡಹು. ಹಾಗಿಲ್ಲದೆ ಈ ತಲೆಯನ್ನು ನೀನಾಗಿ ಭೂಮಿಯ ಮೇಲೆ ಕೆಡಹಿದರೆ ಆ ವೃದ್ಧ ಕ್ಷತ್ರನ ಶಾಪದಂತೆ ನಿನ್ನ ತಲೆಯು ಆ ಕ್ಷಣವೇ ಶತಚೂರ್ಣವಾಗಿ ಭೇದಿಸುವುದು. ಇದರಲ್ಲಿ ಸಂದೇಹವಿಲ್ಲ. ಆದುದರಿಂದ ಅರ್ಜುನ, ತಪಸ್ಸಿನಲ್ಲಿರುವ ವೃದ್ಧ ಕ್ಷತ್ರನಿಗೆ ತಿಳಿಯದಂತೆಯೇ ನಿನ್ನ ಅಸ್ತ್ರ ಪ್ರಭಾವದಿಂದ ಈ ತಲೆಯು ಅವನ ಮಡಿಲಲ್ಲಿ ಬೀಳುವಂತೆ ಮಾಡು. ಓ ಇಂದ್ರಕುಮಾರ, ನಿನಗೆ ಈ ತ್ರೈಲೋಕ್ಯದಲ್ಲಿಯೂ ಅಸಾಧ್ಯವಾದ ಅಥವಾ ಮಾಡಬಾರದ ಕಾರ್ಯವೊಂದಿಲ್ಲ. ಆದುದರಿಂದ ನಾನು ಹೇಳಿದಂತೆ ಬೇಗನೆ ನಡೆಸು ಎಂದನು. ಮಹಾರಾಜ, ಕೃಷ್ಣನ ಬಾಯಿಂದ ಈ ಮಾತು ಹೊರಟೊಡನೆ ಅಲ್ಲಿ ಅತ್ಯಾಶ್ಚರ್ಯಕರವಾದ ಸಂಗತಿಯು ನಡೆಯಿತು. ಆ ತಲೆಯು ಅರ್ಜುನನ ಅಸ್ತ್ರ ಪ್ರಭಾವದಿಂದ ಸಮಂತ ಪಂಚಕದ ಹೊರಗೆ ಸಂಧ್ಯೋಪಾಸನೆಯನ್ನು ಮಾಡುತ್ತಿದ್ದ ನಿನ್ನ ಬೀಗನಾದ ವೃದ್ಧ ಕ್ಷತ್ರನ ಮಡಿಲಿಗೆ ಸರಿಯಾಗಿ ಬಂದು ಬಿದ್ದಿತು. ಕಪ್ಪಾದ ಮುಂಗುರುಳುಗಳಿಂದಲೂ ಕಿರೀಟ ಕುಂಡಲಗಳಿಂದಲೂ ಅಲಂಕೃತವಾಗಿದ್ದ ಅಷ್ಟು ದೊಡ್ಡ ತಲೆಯು ಅರ್ಜುನನ ಶಸ್ತ್ರ ಪ್ರಯೋಗ ಚಾತುರ್ಯದಿಂದ ಆ ವೃದ್ಧ ಕ್ಷತ್ರನಿಗೆ ತಿಳಿಯದ ಹಾಗೆಯೇ ಅವನ ತೊಡೆಯ ಮೇಲೆ ಬಿದ್ದಿತು. ಆ ರಾಜನು ಸಂಧ್ಯಾ ಜಪವನ್ನು ಮುಗಿಸಿಕೊಂಡು ಮೇಲಕ್ಕೆದ್ದಾಗ ಆ ತಲೆಯು ಅವನ ತೊಡೆಯಿಂದ ಕೆಳಕ್ಕೆ ಬಿದ್ದಿತು. ಅದು ನೆಲಕ್ಕೆ ಸೋಕಿದೊಡನೆ ಆ ವೃದ್ಧ ಕ್ಷತ್ರನ ತಲೆಯು ಶತಖಂಡವಾಗಿ ಭೇದಿಸಿ ಹೋಯಿತು. ಇದನ್ನು ನೋಡುತ್ತಿದ್ದ ಸೈನ್ಯಗಳೆಲ್ಲ ಆಶ್ಚರ್ಯದಿಂದ ಬೆರಗಾದವು. ಶ್ರೀಕೃಷ್ಣನು ಕೂಡ ಅರ್ಜುನನ ಬಾಣಚಾತುರ್ಯಕ್ಕಾಗಿ ಅವನನ್ನು ಕೊಂಡಾಡಿದನು. ಅರ್ಜುನನ ಕಾರ್ಯಕ್ಕಾಗಿ ದೇವತೆಗಳೆಲ್ಲರೂ ಸಂತೋಷಪಟ್ಟರು. ಆಗ ಸಮಸ್ತ ಭೂತಗಳು ಯಾವನಿಗೆ ಸಾಕ್ಷಾತ್ ಜನಾರ್ದನನೇ ಸರ್ವದಾ ರಕ್ಷಕನೆನಿಸಿರುವನೋ ಅಂಥವನಿಗೆ ಜಯವಲ್ಲದೆ ಅಪಜಯವೆಲ್ಲಿಯದು ಎಂದು ತಿಳಿದುಕೊಂಡರು. ಮಹಾರಾಜ, ಸೈಂಧವನ ತಲೆಯನ್ನು ಅರ್ಜುನನು ಸಮಂತ ಪಂಚಕದಿಂದ ಹೊರಕ್ಕೆ ಹಾರಿಸಿ ತಾನು ಪ್ರಯೋಗಿಸಿದ ಪಾಶುಪತಾಸ್ತ್ರವನ್ನು ಉಪಸಂಹರಿಸಲು ಯತ್ನಿಸಿದನು. ಅವನು ಉಪಸಂಹಾರ ಮಾಡಿಕೊಳ್ಳುವಾಗ ಲೋಕವನ್ನೆಲ್ಲ ಆಹ್ಲಾದಗೊಳಿಸುವಂತೆ ಸುಗಂಧ ಶೀತಲವಾದ ಗಾಳಿಯು ಬೀಸಿತು. ಅರ್ಜುನನು ಮಾಡಿದ ಈ ಉಪಸಂಹಾರ ಮೋಕ್ಷಗಳನ್ನು ನೋಡಿ ದೇವತೆಗಳು ವಿಸ್ಮಿತರಾಗಿ ಅವನನ್ನು ಕೊಂಡಾಡಿದರು. ಅರ್ಜುನನು ಹೀಗೆ ನಿನ್ನ ಸೈನ್ಯದಲ್ಲಿ ಅನೇಕ ವೀರರನ್ನು ಧ್ವಂಸ ಮಾಡಿ ಸೈಂಧವನ ತಲೆಯನ್ನು ಕೆಡಹಿ ತನ್ನ ಪ್ರತಿಜ್ಞೆಯನ್ನು ಪೂರೈಸಿಕೊಂಡನು. ಇತ್ತಲಾಗಿ ತಲೆಯಲ್ಲದ ಸೈಂಧವನ ಮುಂಡವು ಬುಡ ಕಡಿದ ಮರದಂತೆ ಕೆಳಕ್ಕೆ ಬಿದ್ದಿತು.
ರಾಜರೆಲ್ಲರೂ ಅದನ್ನು ನೋಡಿ ವ್ಯಸನಪಟ್ಟರು. ಮಹಾರಥನಾದ ಸಿಂಧುರಾಜನ ಮರಣಕ್ಕಾಗಿ ನಿನ್ನ ಮಕ್ಕಳೆಲ್ಲರೂ ಕಣ್ಣೀರನ್ನು ಸುರಿಸಿದರು. ಸೈಂಧವನ ತಲೆಯು ಕೆಳಗೆ ಬಿದ್ದೊಡನೆ ಕೃಷ್ಣನು ಮಾಯೆಯಿಂದ ಕಲ್ಪಿಸಿದ್ದ ಕತ್ತಲೆಯನ್ನು ಉಪಸಂಹರಿಸಿಕೊಂಡನು. ಆಗಲೇ ನಿನ್ನವರಿಗೆ ಇನ್ನೂ ಸೂರ್ಯಾಸ್ತಮಯವಾಗಿಲ್ಲವೆಂದು ಇದು ಕೃಷ್ಣನ ಮಾಯೆ ಎಂದು ತಿಳಿಯಿತು. ಓ ಧೃತರಾಷ್ಟ್ರ ಮಹಾರಾಜ, ಹೀಗೆ ಅರ್ಜುನನು ನಿನ್ನ ಅಳಿಯನಾದ ಸೈಂಧವನನ್ನು ಕೊಲ್ಲುವ ಪ್ರಯತ್ನದಲ್ಲಿ 8 ಅಕ್ಷೌಹಿಣಿ ಸೈನ್ಯಗಳನ್ನು ಸಂಹರಿಸಿ ಕೊನೆಗೆ ಆ ಜಯದ್ರಥನ ತಲೆಯನ್ನು ಕಡಿದು ಬಿಟ್ಟನು. ಸೈಂಧವನ ಮರಣದಿಂದ ನಿನ್ನ ಮಕ್ಕಳಿಗೆ ತಮ್ಮ ಜಯದಲ್ಲಿ ಆಶೆಯೇ ತಪ್ಪಿಹೋಯಿತು. ಜಯದ್ರಥ ವಧವಾದೊಡನೆ ಕೃಷ್ಣಾರ್ಜುನರಿಬ್ಬರು ಶಂಖ ಧ್ವನಿಯನ್ನು ಮಾಡಿದರು. ಅದರಂತೆಯೇ ಭೀಮನು, ಸಾತ್ವಿಕೆ, ಯುಧಾಮನ್ಯು, ಉತ್ತಮೋಜಸ್ಸು ಇವರೆಲ್ಲರೂ ಬೇರೆ ಬೇರೆಯಾಗಿ ತಮ್ಮ ತಮ್ಮ ಶಂಖಗಳನ್ನು ಧ್ವನಿ ಮಾಡಿದರು. ಪ್ರಬಲವಾದ ಈ ಶಂಖ ಧ್ವನಿಯು ಅತ್ತಲಾಗಿ ಧರ್ಮರಾಜನ ಕಿವಿಗೆ ಬಿದ್ದಾಗ ಅರ್ಜುನನಿಂದ ಸೈಂಧವನು ಹತನಾಗಿರಬೇಕೆಂದು ಅವನು ನಿಶ್ಚಯಿಸಿದನು. ಒಡನೆಯೇ ಅತ್ತಲಾಗಿ ತನ್ನ ಸೈನ್ಯದಲ್ಲಿಯೂ ಜಯವಾದ್ಯಗಳನ್ನು ನುಡಿಸಿದನು. ಆಮೇಲೆ ತಿರುಗಿ ತಾನು ದ್ರೋಣಾಚಾರ್ಯನೊಡನೆ ಯುದ್ಧಕ್ಕೆ ಸಿದ್ಧನಾದನು. ಸೂರ್ಯಾಸ್ತಮಯವಾಗುತ್ತಿರುವ ಕಾಲದಲ್ಲಿ ದ್ರೋಣನಿಗೆ ಸೋಮಕರೊಡನೆ ಪ್ರಬಲ ಯುದ್ಧವಾಯಿತು. ಸೈಂಧವನು ಹತನಾದನೆಂಬ ಸಂತೋಷದಿಂದ ಸೋಮಕರೆಲ್ಲರೂ ತಾವು ತಾವು ಇತ್ತಲಾಗಿ ದ್ರೋಣನನ್ನು ಕೊಲ್ಲಬೇಕೆಂದು ಸರ್ವ ಪ್ರಯತ್ನದಿಂದಲೂ ಹೋರಾಡಿದರು. ಪಾಂಡವ ಸೈನಿಕರು ಉತ್ಸಾಹದಿಂದ ದ್ರೋಣನೊಡನೆ ಯುದ್ಧ ಮಾಡುತ್ತಿದ್ದರು. ಅತ್ತಲಾಗಿ ಅರ್ಜುನನು ಸೈಂಧವನಿಗೆ ರಕ್ಷಕರಾಗಿ ಬಂದ ಕೃಪಾ ಅಶ್ವತ್ಥಾಮಾದಿಗಳೊಡನೆ ಯುದ್ಧವನ್ನು ನಡೆಸುತ್ತಿದ್ದನು. ಇದು 148ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.